ಮಂಡ್ಯ ನನಗನ್ಸುತ್ತೆ 4 ಬಾರಿ ಎಲೆಕ್ಷನಲ್ಲಿ ಅಂಬರೀಷ್ ಅವರಲ್ಲಿ ತುಂಬ ಒಂದು ಟ್ರೆಮೆಂಡಸ್ ಒಂದು ವೋಟ್ಸ್ ಮಾರ್ಜಿನಲ್ಲಿ ಗೆದ್ದು ಬಂದವರು. ಹಾಗೆ ನನ್ನ ವಿಚಾರಕ್ಕೆ ಬಂದರೆ ಇದು 5ನೇ ಎಲೆಕ್ಷನ್ ಅಂತ ಹೇಳಬೇಕು. ಅದರಲ್ಲೂ ಒಂದು ಇಂಡಿಪೆಂಡೆಂಟ್ ಆಗಿ ನನ್ನ ಮಂಡ್ಯ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರು. 7.5 lakhs ವೋಟ್ಸ್ ನಾನು ಫಸ್ಟ್ ಟೈಮ್ ನಿಂತ್ಕೊಂಡು ವಿತೌಟ್ ಅ ಪಾರ್ಟಿ ಸಿಂಬಲ್ ಗೆದ್ದು ಬಂದವಳು ನಾನು. ಅಂಥ ಒಂದು ಅಭಿಮಾನ ಪ್ರೀತಿ ಸಿಕ್ಕಿದ ಕಡೆ ಬಿಟ್ಟು ನಾನು ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋದರಲ್ಲಿ ಅರ್ಥನೇ ಇಲ್ಲ. ದಟ್ ಈಸ್ ಮೀನಿಂಗ್ಲೆಸ್. ನನಗದು ಬೇಕಾಗೂ ಇಲ್ಲ. ನಾನು ನಿಂತರೆ ಮಂಡ್ಯದಲ್ಲೇ ನಿಂತ್ಕೋಬೇಕು. ಬೇರೆ ಕಡೆ ನಿಂತ್ಕೊಳ್ಳೋಕ್ಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ. ವೈ ಶುಡ್ ಐ ಬಾದರ್? ರಾಜಕೀಯದಲ್ಲಿ ಇರಲೇಬೇಕು ಅಂತ ನನಗೇನು ಅನಿವಾರ್ಯತೆ ಏನಿಲ್ಲ ಇವತ್ತಿನ ದಿನಕ್ಕೂ. ಬಟ್ ಆದ್ರೂ ನನ್ನ ಪರ್ಸ್ನಲ್ ಇದನ್ನು ನಾನು ಹೇಳಬೇಕು ಅಂದರೆ ನನಗೇನು ಅನಿಸುತ್ತೆ, ಅಂಬರೀಷ್ ಅವರು ಹೋಗ್ತಾ ನನಗೂ ಒಂದು ಜವಾಬ್ದಾರಿನ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಮಂಡ್ಯ ಜನ ನನ್ನ ಅಷ್ಟು ಒತ್ತಾಯ ಮಾಡಿ ನೀವೇ ನಿಂತ್ಕೋಬೇಕು ಅಂತ ನನ್ನ ಗೆಲ್ಲಿಸಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು ಅನ್ನೋದೊಂದು ಆಸೆ ನನಗಿದೆ. ಅದು ಅಂಬರೀಷ್ ಅವರ ಕನಸುಗಳು ಏನಿದೆ ಅದನ್ನು ನಾನು ಪೂರೈಸಬೇಕು. ಅವ್ರು ಬಿಟ್ಟೋಗಿರೋ ಕನಸುಗಳನ್ನು ನಾನು ಪೂರೈಸಬೇಕು. ಅವ್ರ ಲೆಗಸಿ ಏನಿದೆ ಅದನ್ನು ನಾನು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ಒಂದೇ ಒಂದು ಆಸೆ ನನಗೆ. ಅದು ಬಿಟ್ಟರೆ ನನಗೆ ಪೊಲಿಟಿಕಲಿ ಏನೇನೋ ಆಗಬೇಕು ಅನ್ನೋ ಆಸೆ ನನಗಿಲ್ಲ. ಮೊದಲೇ ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು. ನಾನೇ ಆಸೆ ಪಟ್ಟು ಮಾಡೋದಾದರೆ ಈ ಹೊತ್ತಿಗೆ ಏನೇನು ಆಗ್ತಿತ್ತು ಅನ್ನೋದು ನಾನು ಇಲ್ಲಿ ಹೇಳಬೇಕು ಅಂತಿಲ್ಲ. ಆದರೆ ಐ ವಾಂಟ್ ಟು ಪರ್ಟಿಕ್ಯುಲರ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಖಂಡಿತ ನನಗೆ BJP ಮಂಡ್ಯದಲ್ಲಿ ಸೀಟು ಅವರೇ ರಿಟೈನ್ ಮಾಡ್ತಾರೆ, ನನಗೆ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತಿದೆ. ನಾನು ಈ ಕಾನ್ಫಿಡೆನ್ಸ್ ಏನೋ ಅಹಂಕಾರದಿಂದ ಹೇಳ್ತಾ ಇಲ್ಲ. ಬಿಕಾಸ್ ನಾನು ಮಾಡಿದ ಕೆಲಸ ಆ ಥರ ಇದೆ, ನಾನು ಮುಳಿಸ್ಕೊಂಡಿರೋ ಗೌರವನೂ ಅದೇ ಥರ ಗೌರವದಿಂದನೇ ನಾನು ನಡ್ಕೊಂಡು ಬಂದಿದ್ದೀನಿ ಇಷ್ಟು ವರ್ಷಗಳೂ. ಅದನ್ನು ಅವ್ರು ಗುರುತಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅದಕ್ಕೆ ನಾನು ಪ್ರೆಸ್ಸಲ್ಲಿ ಇಷ್ಟು ದಿನಾನು ಮಂಡ್ಯದಲ್ಲೂ ನಾನು ಹೇಳಬೇಕಾದ್ರೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನನಗೇನು ಟೆನ್ಷನ್ ಇಲ್ಲ. ನೀವು ಯಾಕೆ ಇಷ್ಟು ಟೆನ್ಷನ್ ಪಡ್ತಾ ಇದ್ದೀರಾ? ಐ ಆಮ್ ವೆರಿ ಕೂಲ್ ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್ ಅಷ್ಟೇ.